ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಮಾಲಗತ್ತಿ ಶ್ರೀ ಹೀರೋಡೇಶ್ವರ ದೇವಸ್ಥಾನದ ಮಹಿಮೆ, ಅಲ್ಲಿನ ಪವಾಡಗಳು ಹಾಗೂ ನಾಗದೋಷ ನಿವಾರಣೆಯ ಕುರಿತು ದೇವಸ್ಥಾನದ ಪೀಠಾಧಿಪತಿಗಳು ಆಗಿರುವಂತಹ ಪೂಜ್ಯ ಡಾಕ್ಟರ್ ಚನ್ನಬಸವ ಶರಣರು ಮಾಹಿತಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಎಂದೇ ಖ್ಯಾತಿ ಪಡೆದಿರುವ ಮಾಲಗತ್ತಿ ಶ್ರೀ ಹೀರೋಡೇಶ್ವರ ದೇವಸ್ಥಾನಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೇವರಲ್ಲಿ ಬೇಡಿಕೊಂಡು ಕ್ಷೇತ್ರದಲ್ಲಿ ಇರುವ ಕ್ಷಿಪಣಿ ಬಾವಿಯ ನೀರಲ್ಲಿ ಸ್ನಾನ ಮಾಡಿ ನಾಗರ ಹೊತ್ತಿಗೆ 108 ಪ್ರದಕ್ಷಿಣೆ ಹಾಕಿದ್ರೆ ಮನೋಭಿಲಾಷೆಗಳು ಈಡೇರತ್ತೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನಾಗದೋಷದಿಂದ ಬಳಲುತ್ತಿರುವವರಿಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಹೋಮ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಲಾಗಿದೆ. ದೇವಸ್ಥಾನದ ಆವರಣದಲ್ಲಿ 1000ಕ್ಕೂ ಅಧಿಕ ನಾಗರ ಮೂರ್ತಿಗಳಿದ್ದು ಹರಕೆ ಈಡೇರಿದ ಬಳಿಕ ಭಕ್ತರು ನಾಗಮೂರ್ತಿಗಳನ್ನ ಪ್ರತಿಷ್ಠಾಪಿಸುವ ಸಂಪ್ರದಾಯ ಇಲ್ಲಿದೆ. ಇನ್ನು ಕ್ಷೇತ್ರದಲ್ಲಿ ಶನಿ ಜಿಗ್ನೇಶ್ವರ ಮಂದಿರ, ನವಗ್ರಹ ಮಂದಿರ, ಆಂಜನೇಯ ಸ್ವಾಮಿ ಮಂದಿರ ಸೇರಿ ಅನೇಕ ದೇವಾಲಯಗಳು ಒಂದೇ ಆವರಣದಲ್ಲಿ ನಿರ್ಮಾಣಗೊಂಡಿದೆ. ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಕ್ಷೇತ್ರ ತನ್ನ ಸುಂದರ ವಾತಾವರಣದಿಂದ ಭಕ್ತರನ್ನ ಆಕರ್ಷಿಸ್ತಾ ಇದೆ. ಭಕ್ತರ ಅನುಕೂಲಕ್ಕಾಗಿ ಪ್ರತಿನಿತ್ಯ ದಾಸೋಹ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ವಸತಿ ಸೌಲಭ್ಯ ಮತ್ತು ವಿಶಾಲ ದಾಸೋಹ ಮಂದಿರವನ್ನ ಕಲ್ಪಿಸಲಾಗಿದೆ. ದೇವಸ್ಥಾನದ ಅಭಿವೃದ್ಧಿಗೆ ಪೀಠಾಧಿಪತಿಗಳು ಆಗಿರುವಂತಹ ಡಾಕ್ಟರ್ ಚನ್ನಬಸವ ಶರಣರ ಸೇವೆ ಶ್ಲಾಘನೀಯವಾಗಿದೆ ಎಂದು ಸ್ಥಳೀಯರು ಹಾಗೂ ಭಕ್ತರು ಅಭಿಪ್ರಾಯಪಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 7619649729 ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಚನ್ನಬಸಪ್ಪ, ತಂದೆ ಶಿವಶರಣಪ್ಪ ಸಾಲೋಳಿ. ನಾನೊಬ್ಬ ಕಾರ್ಮಿಕನಾಗಿ ರಾಜಶ್ರೀ ಸಿಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನನಗೆ ಆ ಭಗವಂತನ ಅನುಗ್ರಹ ಆಯಿತು. ನಾನು ಈ ಕ್ಷೇತ್ರಕ್ಕೆ ಬಂದು ನೆಲೆಸಿದೆ. ಈ ಕ್ಷೇತ್ರದಲ್ಲಿ ಅನೇಕ ರೀತಿಯಿಂದ ಸೇವೆ ಮಾಡಲು ಪ್ರಾರಂಭಿಸಿದೆ. ಸೇವೆ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ನೋಡಿ ಅನೇಕ ಜನರೇನಪ್ಪ ಅಂದ್ರೆ ನನ್ನ ಸಂಗಡ ಸೇವೆ ಮಾಡ್ತಾ ಪ್ರಾರಂಭ ಮಾಡಿದರು. ಹಾಗೆ ನನಗೇನು ತಿಳಿದಿದ್ದನ್ನು ಹೇಳ್ಕೊತ ಹೋದ ಸತ್ಯ ಆಗ್ಕೊತಾ ಹೋಯಿತು. ಮುಂದೆ ಏನಪ್ಪ ಅಂತಂದ್ರೆ ನಾನೊಬ್ಬ RSS ಕಾರ್ಯಕರ್ತ. ಏನಾದರೂ ಮಾಡಿ ಈ ಕ್ಷೇತ್ರವನ್ನು ಬೆಳಗಿಸಬೇಕು, ಈ ಕ್ಷೇತ್ರದ ಕೀರ್ತಿ 4 ದಿಕ್ಕುಗಳಿಗೆ ಹಬ್ಬಬೇಕು, ಈ ಕ್ಷೇತ್ರದ ಒಂದು ಮಹಿಮೆ ಎಲ್ಲರಿಗೆ ತಿಳಿಸ್ಬೇಕಂತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಸಾಧನ ಮಾಡಲು ಪ್ರಾರಂಭಿಸಿದೆ. ಆ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹದಿಂದ ನಾನು ಯಾರ್ಯಾರಿಗೆ ಏನೇನು ಹೇಳ್ತೀನೋ ಅದೆಲ್ಲ ಸತ್ಯ ಆಗುತ್ತಾ ಹೋಯಿತು. ಎಲ್ಲ ಜನರು ಬರಲಿಕ್ಕೆ ಪ್ರಾರಂಭ ಮಾಡಿದರು. ನನಗೆ ಜ್ಯೋತಿಷ್ಯ ಮತ್ತು ಪಂಚಾಂಗ ಬರುವುದಿಲ್ಲ. ಆದರೂ ಕೂಡ ನಾನು ಏನು ಹೇಳಿರ್ತೀನಿ ಆ ಪಂಚಾಂಗದಲ್ಲಿ ಇರುತ್ತದೆ. ಹೀಗಾಗಿ ಅನೇಕ ಜನರು ಬಂದಂಥವರಿಗೆ ನಾನೇನಪ್ಪ ಅಂತಂದ್ರೆ ನಾಗದೋಷದ ಒಂದು ವಿಷಯವಾಗಿ ಪ್ರತಿಯೊಂದು ವಿಷಯದಲ್ಲಿ ಏನಪ್ಪ ಅಂದ್ರೆ ಆ ಭಗವಂತ ಅನುಗ್ರಹದಿಂದ ನಾನು ಏನು ಹೇಳ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಅದು ಸತ್ಯ ಆಗ್ತಿತ್ತು. ಅದು ವಾಕ್ಯಸಿದ್ಧಿ ಪುರುಷರು ಅಂತ ಕೆಲವು ಜನ ಹೇಳ್ತಾರೆ. ನಾನೊಮ್ಮೆ ಕಾಶಿಗೆ ಹೋದಾಗ 2006ರಲ್ಲಿ ನಾನು ಕಾಶಿಗೆ ಹೋಗಿದ್ದೆ. ಆ ಕಾಶಿಗೆ ಹೋದ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ನಾವೆಲ್ಲ ಒಂದು 50-60 ಜನ ಇರ್ತೀವಿ. ಆ ಸಂದರ್ಭದಲ್ಲಿ ಒಬ್ಬ ನಾಗ ಸಾಧು ಏನಪ್ಪ ಅಂತಂದ್ರೆ ನನ್ನ ಹತ್ರ ಬಂದು ನನಗೆ ನಮಸ್ಕಾರ ಮಾಡಿ, ನೀನು ನಾಗ ವಂಶದವನು, ನೀ ಶಾಪಗ್ರಸ್ತನಾಗಿ ಏನಪ್ಪ ಅಂತಂದ್ರೆ ಈಗೇನಪ್ಪ ಮನುಷ್ಯ ಜನ್ಮ ತಾಳಿದ್ದಿ, ಹಿಂದೆ ಏನಪ್ಪ ಅಂದ್ರೆ ನೀನು 12 ವರ್ಷ ತಪಸ್ಸು ಮಾಡಿದ್ದೆ, ಆಯುಷ್ಯ ಕಮ್ಮಿತ್ತು. ಈಗೇನಪ್ಪ ಅಂತಂದ್ರೆ ಅದೇ ಆತ್ಮ ಈ ಶರೀರ, ಹೀಗಾಗಿ ಅದು ತನ್ನಿಂದ ತಾನೇ ಅದು ಆತ್ಮ ಏನಪ್ಪ ಅಂದ್ರೆ ನಿನಗೆ ನುಡಿಸ್ತದ ಅಂತ ಕೇಸಿಂದ ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದರು. ಮತ್ತು ನಿನ್ನ ಹೆಂಡತಿನೂ ಸಹ ಏನಪ್ಪ ಅಂತಂದ್ರೆ ನಾಗವಂಶದಕ್ಕೆ ಆಕೆ ಮುಖ ಹಿಂಗದ ಹೀಗದ, ಆಕೆ 3 ಸಂತಾನ ಆಗ್ತವೆ, 2 ಗಂಡು ಆಗ್ತವೆ, 1 ಹೆಣ್ಣು ಆಗ್ತವೆ ಅಂತ ಹೇಳಿದರು. ಅದೇ ಪ್ರಕಾರ ಆಗಿದೆ. ಈಗ ಈ ಕ್ಷೇತ್ರ ಬೆಳಿಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಾನು ಒಬ್ಬ RSS ಕಾರ್ಯಕರ್ತ. ಕೆಲವೊಂದು ಕ್ಯಾಂಪ್ಗಳನ್ನು ಹಾಕಿ ಸೇವಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ, ಇಲ್ಲಿ ಬರೀ ಸರ್ಕಾರಿ ಜಾಲಿ ಕಂಟಿಗಳಿದ್ದು ರೀ. ಮೊದಲ ಸರ್ಕಾರಿ ಜಾಲಿ ಬಿಟ್ಟರೆ ಮತ್ತೊಂದು ಗಿಡನೇ ಇರಲಿಲ್ಲ. ಮತ್ತೊಂದು ಗಿಡ ಅಂದ್ರೆ ಒಂದು 4 ಗಿಡಪ್ಪ ಅಂದ್ರೆ 2 ಬೇವಿನ ಗಿಡ, 1 ಹುಣಸೆ ಗಿಡ, 1 ಬನ್ನೆ ಗಿಡ. ಇವು ಬಿಟ್ಟರೆ ಬರೀ ಏನಪ್ಪ ಅಂದ್ರೆ ಸರ್ಕಾರಿ ಜಾಲಿ ಕಂಟಿ, ಮತ್ತೇನಪ್ಪ ಅಂತಂದ್ರೆ ಸಿಂಧಿ ಗಿಡಗಳಿದ್ದವು.
ಭಾಳ ಹೊಡ್ಡ ತೆಗ್ಗ ಭಾಳಷ್ಟು ಭಾಳ ಕಷ್ಟ ಇತ್ತು ಇಲ್ಲಿ ಬರಲಿಕ್ಕೆ ಹೋಗ್ಲಿಕ್ಕೆ. ಮೊದಲು ರೋಡೂ ಇರಲಿಲ್ಲ, ಕೆಸರಾನ್ ಕೆಸರು. ಮಳೆ ಬಂತಪ್ಪ ಅಂತಂದ್ರೆ ಈ ಹಳ್ಳ ದಾಟಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಅದು ಹಂಗೆ ಏನಪ್ಪ ಅಂದ್ರೆ ಮುಂದೆ ಬೆಳೀತಾ ಬೆಳೀತಾ ಹೋದಾಗ ಜನರು ಬರೋದನ್ನು ನೋಡಿ ಫಸ್ಟ್ ನಮ್ಮ ರೋಡ್ ಮಾಡಿದ್ದೇನಪ್ಪ ಅಂತಂದ್ರೆ ಸಿ ಗುರುನಾಥ, JDS MLA ಕಾರ್ಮಿಕ ಸಚಿವರಿದ್ದರು, ಅವರು ಮಾಡಿದ್ರು. ಅವರಾದ ನಂತರ ಮತ್ತು ವಲ್ಲಾಪುರ ಅವರು ಮಾಡಿದ್ರು. ಅದಾದ ನಂತರ ಮತ್ತೇನಪ್ಪ ಅಂತಂದ್ರೆ ನಮ್ಮ ವಾಲ್ಮೀಕಿ ನಾಯಕರು ಒಂದು 2 ಸರಿ ಮಾಡಿದ್ರು. ಅದಾದ ಬಳಿಕ ಇನ್ನೂ ಶಂಕ್ಷನ್ ಆಗ್ಯದ, ಮಾಡ್ತಾ ಇಲ್ಲ. ಅದೇಂದ ಭಗವಂತ ಮಾಡಿಸ್ಕೊತಾನೋ ಅವನಿಗೆ ಬಿಟ್ಟಿದ್ದ ವಿಷಯ. ಈ ಕ್ಷೇತ್ರದಲ್ಲಿ ಏನಪ್ಪ ಅಂತಂದ್ರೆ ರಾಜಕಾರಣಿಗಳು ಸಾಕಷ್ಟು ಬರ್ತಾರೆ. ಇಲ್ಲಿ ಸಂಕಲ್ಪ ಮಾಡಿ ಅವ್ರು ಹೋದ್ರಪ್ಪ ಅಂತಂದ್ರೆ ಎಲ್ಲರೂ ಆರಿಸಿ ಬಂದವ್ರು ಯಾರು ಇಲ್ಲೇನಪ್ಪ ಅಂತಂದ್ರೆ ವಿಜೇತರಾದವ್ರು ಅಪಜಯ ಯಾರಿಗೂ ಇಲ್ಲ. ಇಲ್ಲಿ ಸಂತಾನ ಬಗ್ಗೆ ಆಗಲಿ, ಒಂದು ಎಜುಕೇಷನ್ ಬಗ್ಗೆ ಆಗಲಿ, ಒಂದು ಅವ್ರು ಏನೇ ಒಂದು ಸಂಕಲ್ಪ ಇಟ್ಕೊಂಡು ಒಂದು 5 ದಿವಸದ ಶಿವರಾತ್ರಿಗೆ ಯಾರು ಸೇವಾ ಮಾಡ್ತಾರೋ ಅವರೆಲ್ಲರೂ ಬರೋ ವರ್ಷನಾಡು ಅವರೆಲ್ಲ ಇಚ್ಛಾರ್ಥಗಳು ನೆರವೇರಿಸುವಂಥ ಶಕ್ತಿ ಕರ್ತು ಗದ್ದೆ ಎರಡೇಶ್ವರ ಶಕ್ತಿ ಅದ. ಅದರಲ್ಲಿಂದ ಎಲ್ಲ ಆಗ್ತಾ ಇವೆ. ಎಲ್ಲ ಕಡೆಗೆ ಏನಪ್ಪ ಅಂತಂದ್ರೆ ಈ ಕ್ಷೇತ್ರದ ಮಹಿಮೆ ಗೊತ್ತಾಗಿದೆ. 24 ಅವರ್ಸ್ ಇಲ್ಲಿ ದಾಸೋಹ ನಡೀತದ. ಕಲಬುರಗಿ ಶರಣ ಬಸವೇಶ್ವರ ದೇವಸ್ಥಾನದ ಅಮ್ಮವರಾದಂತಹ ದಾಕ್ಷಿಣಿ ಅಮ್ಮವರು ಬಂದು ಇಲ್ಲೇನಪ್ಪ ಅಂತಂದ್ರೆ ಸಂತಾನ ಬಗ್ಗೆ ಕೇಳಿದ್ರು. ನನಗೆ 3 ಹೆಣ್ಣವ, ಮೊದಲಿನವರಿಗೆ 5 ಹೆಣ್ಣವ, ಆದರೆ ನಮ್ಮ ವಾರಸ್ದಾರ ಬೇಕು, ಈ ಒಂದು ಸಂಸ್ಥಾನಕ್ಕೆ ಒಬ್ಬ ಅಧಿಕಾರಿ ಬೇಕು, ಅದಕ್ಕಾಗಿ ನನಗೆ ಗಂಡ ಸಂತಾನ ಬೇಕು ಅಂತ ಕೇಳಿದಾಗ ಹಿಂಗೆ ನಾಗದೋಷ ಬರ್ತದೆ, ಅದು ಪರಿಹಾರ ಮಾಡ್ಕೋರಿ. ಪರಿಹಾರ ಆದ ನಂತರ 11 ತಿಂಗಳ ಒಳಗೆ ಏನಪ್ಪ ಅಂದ್ರೆ ಗಂಡು ಮಗು ಹುಟ್ಟುತ್ತದಂತ ಕೇಸಿಂದ ವಾಣಿ ಆಗಿತ್ತು. ಅದರ ಪ್ರಕಾರ ಏನಪ್ಪ ಅಂದ್ರೆ ನಾಗದೋಷ ಪೂಜೆ ಮಾಡ್ಕೊಂಡು ಹೋದ್ರು. ಅದಾದ ನಂತರ 11 ತಿಂಗಳ ಒಳಗಡೆ ಏನಪ್ಪ ಅಂತಂದ್ರೆ ಗಂಡು ಮಗು ಜನನವಾಯಿತು. ಆ ಅಮ್ಮೋರು ಏನಪ್ಪ ಅಂದ್ರೆ ಬಾಂಬೆದಲ್ಲಿ ದವಾಖಾನೆಯಲ್ಲೇ ನನಗೆ ಫೋನ್ ಮಾಡಿ ಪ್ರಥಮ ಬಾರಿಗೆ ನನಗೆ ಫೋನ್ ಮಾಡಿ ಹೇಳಿದರು. ಅವರು ದೊಡ್ಡ ಪವಾಡಗಳನ್ನು ಆಗಿದೆ. ಈಗ ಅಲ್ಲಂಪ್ರಭು ಪಾಟೀಲ್ ಅವರು ಬಂದು ನಮ್ಮನ್ನು ಕೇಳಿದರು, ಅಪ್ಪಾಜಿ ನಮಗೆ ಟಿಕೆಟ್ ಸಿಗ್ತದ ಇಲ್ಲ ಅಂತೇಳಿ. ಟಿಕೆಟ್ ಸಿಗ್ತದ ಅಂತ ಹೇಳಿದ್ರು. ಟಿಕೆಟ್ನು ಸಿಕ್ತು. ನಾನು ಆರ್ಸ್ ಬರ್ತೀನಿ ಇಲ್ಲ ಅಂತ ಕೇಳಿದ್ರು. 21,000 ಮತಗಳಿಂದ ಆರ್ಸ್ ಬರ್ತೀನಿ ಅಂತ ಹೇಳಿದ್ರು. 21,000 ಮತಗಳಿಂದ ಆರ್ಸ್ ಬಂದ. ಈ ಸಾರಿ ಏನಪ್ಪ ಅಂತಂದ್ರೆ ಅಲ್ಲಂಪ್ರಭು ಪಾಟೀಲ್ ಅವರು ಬಂದಿದ್ರು. ಆಮೇಲೆ ಆಳಂದ ಕ್ಷೇತ್ರದ MLA ಹೆಂಡತಿ ಅವರು ಅಣ್ಣನ ಮಗನಾದಂಥ RK ಪಾಟೀಲ್ ಅವರು ಬಂದು ಕೇಳಿದರು. ಅದನ್ನು ಏನಪ್ಪ ಅಂತಂದ್ರೆ ಆರ್ಸ್ ಬರ್ತಾರೆ ಅಂತೇಳಿ ಅದನ್ನೂ ಬಂದರು. BR ಪಾಟೀಲ್ ಅವರು ಮಗ ಬಂದರು, ಅದನ್ನೂ ಆರ್ಸ್ ಬಂತು. ಇನ್ನು ಯಾದಗಿರಿ ಕ್ಷೇತ್ರದ ಅಭ್ಯರ್ಥಿ ಆದಂತಹ ಚೆನ್ನಾರೆಡ್ಡಿ ಅವರು ಸಹ ಏನಪ್ಪ ಬಂದು ಕೇಳಿದರು, ನಮಗೆ ಈ ಸಾರಿ ಏನಾದರೂ MLA ಟಿಕೆಟ್ ಸಿಗುತ್ತದ ಇಲ್ಲ ಅಂತ ಕೇಳಿದ್ರು. ಅವರು ಟಿಕೆಟ್ನು ಸಿಗ್ತದ, ನೀನು ಆರಿಸ್ನು ಬರ್ತಿ. ಕಾಂಗ್ರೆಸ್ದವ್ರು ನೀವು ಓಟ್ ಹಾಕಿ ಆರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ BJP ಅವರು JDSದವ್ರು ಮಾತ್ರ ನೀನು ಸಪೋರ್ಟ್ ಮಾಡಿ ಆರಿಸಿ ಬರ್ತಿ ಅಂತ ಹೇಳಿದ್ದೆವು. ಅದೇ ಪ್ರಕಾರ ಚೆನ್ನಾರೆಡ್ಡಿಯೂ ಸಹ ಬಂದಿದ್ರು. ಅದಕ್ಕಾಗಿ ಇಲ್ಲಿ 1, 2 ಅಲ್ಲ, ಅನೇಕ ಡಾಕ್ಟರ್ಸ್ಗಳನ್ನು ನಮ್ಮಲ್ಲಿ ಬಂದಿರ್ತಾರೆ. ಡಾಕ್ಟರ್ಸ್ ಈಗ ವೈದಿಕ ಇದು ಮಾಡುವಂಥ ಒಂದು ಶಕ್ತಿ ಇಲ್ಲಿದೆ. ಯಾರಿಗೆ ಮಕ್ಕಳಾಗಲ್ಲ ಅಂತಂದ್ರೆ ಇಲ್ಲಿ ಮಕ್ಕಳು ಆಗಿದ್ದೇವೆ. ಒಂದು ವರ್ಷಕ್ಕೆ ಟೋಟಲಿ 100 ಜನ ಮೇಲೆ ಏನಪ್ಪ ಅಂತಂದ್ರೆ ಸಂತಾನ ಭಾಗ್ಯ ಪಡಿತಾರೆ ಇಲ್ಲಿ ಸೇವೆ ಮಾಡಿ. ಒಂದು ಎಜುಕೇಷನ್ ಆಗಲಿ, ಒಂದು ರೋಗವಾಗಲಿ, ಏನೇ ಆಗಲಿ. ನಮ್ಮೂರರ ಆದಂತಹ ಗುಂಡಮ್ಮ ಹದಗಲ್ ಅವರು ಬೆಂಗಳೂರು ಒಂದು ಅಪೋಲೋ ಹಾಸ್ಪಿಟಲಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದರು. ಆ ಸಂದರ್ಭದಲ್ಲಿ ಒಂದು 5-6 ತಿಂಗಳು ಬದುಕ್ಬೋದು, ಈಕೆಯನ್ನು ಮುಂದೆ ಬದುಕಲ್ಲ, ಅದರ ಇಂತಿಷ್ಟು ಖರ್ಚಾಗ್ತದೆ ಅಂತ ಹೇಳಿದಾಗ ಆಕೆ ಒಂದು ನಿರ್ಧಾರಕ್ಕೆ ಬಂದಳು. ನಾನಂತೂ ಯಾವಾಗಲೂ ಸಾಯೋದು ನಿಜ ಅದ, ಇದ್ದಿದ್ದಷ್ಟು ಹೊಲ ಮಾರಿಸಿ ಮಕ್ಕಳಿಗೆ ಪರದೇಶಿ ಮಾಡಿ ಅನಾಥರ ಮಾಡಿ ಯಾಕೆ ನಾನು ಸಾಯಬೇಕು, ಸಾವಂತೂ ಬರಲಿ, ಹೋಗೋಣ ಎರಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನ ಗುರುಗಳಿಗೆ ಭೇಟಿ ಆಗೋಣ ಅಂತ ಕೇಸಿಂದ ಬಂದರು. ನನಗೇನಾಗಲ್ಲಮ್ಮ, ಇನ್ನೂ 10-15 ವರ್ಷ ಬದುಕೈತೆ, ಒಂದು ಗುಳಿಗೆ ತಗೋದು ಅವಶ್ಯಕತೆ ಇಲ್ಲ, 21 ದಿವಸ ಸೇವಾ ಮಾಡು, 108 ಪ್ರದಕ್ಷಿಣೆ ಹಾಕಂತ ಹೇಳಿದ್ವಿ. ಅವ್ರೇನಪ್ಪ ಅಂದ್ರೆ ಬಂದು ದವಾಖಾನೆ ಸೀದಾ ಇಲ್ಲೇ ಒಂದು 21 ದಿವಸ ಸೇವಾ ಮಾಡಿದ್ರು. ಪ್ರದಕ್ಷಿಣದು ತೀರ್ಥ ಪ್ರಸಾದದಿಂದ ಅವರು ಒಂದು ಗುಳಿಗೆ ಇಲ್ಲದೆ 15 ವರ್ಷ ಬದುಕಿ ಮೊನ್ನೆ ಲಿಂಗಾಯತ ಆದರು.
ಇಂಥವು ಅನೇಕ ಎರಡಲ್ಲ ಸಾವಿರಾರು ಸಮಸ್ಯೆಗಳನ್ನು ಬಗೆಹರಿಸ್ತಾ ಶಕ್ತಿ ಆ ಹಿರಡೇಶ್ವರನ ಕರ್ತೃ ಗದ್ದೆಯಲ್ಲಿದೆ. ಈ ಮಣ್ಣಲ್ಲಿ, ಈ ನೀರಲ್ಲಿ, ಈ ಒಂದು ಜಾಗದಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ. ಇಲ್ಲಿ ನಾನೊಬ್ಬ ಅವನ ಸೇವಕನಾಗಿ, ದಾಸನಾಗಿ, ಅವ ಹೇಳಿದ ಹಾಗೆ ಕೇಳಿಕೊಂಡು ಜನರನ್ನು ಉದ್ಧಾರ ಮಾಡತಕ್ಕಂಥ ಒಂದು ಶಕ್ತಿ ಆ ಭಗವಂತ ಕೊಟ್ಟಿದ್ದನ. ಆ ಭಗವಂತನ ಅಪ್ಪಣೆ ಮೇರೆಗೆ ಇಲ್ಲಿವರೆಗೂ ನಾನು ಸೇವಕನಾಗಿ ಇಲ್ಲಿ ನಡೆದುಕೊಂಡು ಬಂದಿದ್ದೇನೆ. ಶ್ರೀ ಕ್ಷೇತ್ರ ಮಾಲ್ಗತ್ತಿಯಲ್ಲಿ ಪರಮ ಪವಿತ್ರ ಪುಷ್ಕರಣಿ. ಇದು ನಿತ್ಯವೂ ಕೂಡ ಸದ್ಗುರು ಹಿರಡೇಶ್ವರನಿಗೆ ಈ ಪವಿತ್ರ ತೀರ್ಥದಿಂದ ಪೂಜಿಸಲ್ಪಡುತ್ತದೆ. ಈ ತೀರ್ಥಗುಂಡದ ವಿಶೇಷತೆ ಏನಪ್ಪ ಅಂದರೆ, ಯಾರು ಮಹಾರೋಗ ಪೀಡಿತರಾಗಿದ್ದರೂ ಕೂಡ ಈ ಪವಿತ್ರ ತೀರ್ಥದಿಂದ ತೀರ್ಥವನ್ನು ಮುತ್ತಿಯವರು ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಶರಣರು ಅವರು ಮಂತ್ರಿಸಿಕೊಟ್ಟರು. ಈ ತೀರ್ಥದಿಂದ ಕುಷ್ಠರೋಗ ಹೋಗಿದೆ. ಮತ್ತು ಒಬ್ಬ ಗುಂಡಮ್ಮ ಅಂತಕ್ಕಂಥ ಅಜ್ಜಿ ಡಾಕ್ಟರ್ ಮನೆಗೆ ಹೋಗಿ ಅಂದರು. ಈ ತೀರ್ಥದಿಂದ ಸುಮಾರು 25 ವರ್ಷಗಳ ಕಾಲ ಇದ್ದಳು ಆ ಅಮ್ಮ. ಕ್ಯಾನ್ಸರ್ ಇರ್ತದೆ ಅವರಿಗೆ. ಇಂಥ ಒಂದು ಪವಿತ್ರ ತೀರ್ಥ, ಈ ತೀರ್ಥ ಇತಿಹಾಸ ಹೇಳಬೇಕಾದ್ರೆ, ಇದು ನಾಗಕನ್ಯಕೆಯರು ಬಂದು ಈ ತೀರ್ಥಗುಂಡ ಬೆಳಗಿನ ಜಾವ 4 ಗಂಟೆಗೆ ಈ ಒಂದು ತೀರ್ಥಗುಂಡದಲ್ಲಿ ಒಂದು ಸ್ನಾನವನ್ನು ಮಾಡ್ತಾರೆ ಅಂಥೇಳಿ ಹೇಳಲ್ಪಡುತ್ತದೆ. ಇದರ ವಿಶೇಷತೆ ಮತ್ತು ವಿಶೇಷವಾಗಿ ಈ ತೀರ್ಥಗುಂಡದಲ್ಲಿ ಯಾರೂ ಕೈಕಾಲು ಮುಖ ತೊಳೆಯಂಗಿಲ್ಲ. ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ತೀರ್ಥಗುಂಡಕ್ಕೆ ಮುಟ್ಟಂಗಿಲ್ರಿ, ಮತ್ತು ಯಾರೂ ಈ ತೀರ್ಥಗುಂಡ ಒಳಗೆ ಬರಂಗಿಲ್ರಿ. ಅಂದ್ರೆ ವಿಶೇಷ ತೀರ್ಥಗುಂಡ ಇದು. ಈ ತೀರ್ಥದಿಂದ ಮಹಾರೋಗಗಳು ಮತ್ತು ಬರುವಂಥ, ವಿಶೇಷವಾಗಿ ಮದ್ಯಪಾನ ಮಾಡ್ತಕ್ಕಂಥವ್ರು ದಿನನಿತ್ಯ ಈ ತೀರ್ಥ ಕುಡಿದ್ರೆ ಅವ್ರು ಸೇವನೆಯೇ ಬಿಟ್ಬಿಡ್ತಾರೆ ಅಂತ ಹೇಳಿ ಒಂದು ವಿಶೇಷತೆ ಕೂಡ ಈ ತೀರ್ಥದಲ್ಲಿ ಇರುವುದು. ಇದು ಪರಮ ಪವಿತ್ರ ತೀರ್ಥ ಇರೋದೆಂದು ಭಕ್ತರು, ಸಾವಿರಾರು ಲಕ್ಷಾಂತರ ಭಕ್ತರು ಈ ತೀರ್ಥ ಎಲ್ಲಿಯಪ್ಪ ಅಂದರೆ ಎಲ್ಲೆಲ್ಲೋ ದೂರದವರು ಬಂದು 10 ಲೀಟ್ರ್ ಒಯ್ತಾರೆ ಈ ತೀರ್ಥ. ಅಂಥ ಒಂದು ಪವಿತ್ರ ತೀರ್ಥ ಇದು ಹಿರಡೇಶ್ವರನ ಪವಿತ್ರ ತೀರ್ಥಗುಂಡ. ಈ ಕ್ಷೇತ್ರದ ಬಗ್ಗೆ ಹೇಳೋಕೆ ನಮಗೆ ಭಯಂಕರ ಖುಷಿ ಅಂದ್ರೆ ಖುಷಿ. ಯಾಕಂದ್ರೆ ಈ ದೇವಸ್ಥಾನದ ಮಹಿಮೆನೇ ಆಡ ದೊಡ್ಡದದ. ಈ ದೇವಸ್ಥಾನ ಇವಾಗಿಂದಲ್ಲ, ಭಾಳ ಹಳಿ ಕಾಲ ಶತಮಾನದಿಂದಲೂ ಇದು ಆಗ್ಯದ. ಇವಾಗ ಭಾಳ ಇದು ಮಾಡ್ಯಾರ, ಭಾಳ ಮುಂದುವರೆದದ, ಭಾಳ ಚಲೋ ಮಾಡ್ಯಾರ ಎಲ್ಲ ಬಂದ್ರೆ. ಆದ್ರೆ ಈ ದೇವರ ಬಗ್ಗೆ ಹೇಳುವಂಥದ್ದು ಇದು ನಾವಿಲ್ಲ. ಆದ್ರೂ ಭೀ ಇಲ್ಲಿ ಬಂದು ಅಣ್ಣದರೆಲ್ಲ ಅಂದ ಸಲಾಗ ಹೇಳತ್ತೀನಿ. ಇದು ನೋಡ್ಬೇಕಂದ್ರೆ ನಮ್ಗೆ ಆಗಿದ್ದಿಲ್ಲ. ಇವತ್ತು ಬಂದು ಇಲ್ಲಿ ನೋಡಿವಿ. ಇಲ್ಲಿ ನೋಡಿದ ವಾತಾವರಣ ನೋಡಿದ್ರೆ ನಮ್ಗೆ ಇನ್ನೂ ಇಲ್ಲೇ ಇರಬೇಕು ಅಂತ ಅನಿಸ್ತದ. ಆದರೆ ಈ ದೇವ್ರ ಮಹಿಮೆ ಬಗ್ಗೆ ಹೇಳಬೇಕಾದ್ರೆ, ಯಾರಿಗೆ ಮಕ್ಕಳಾಗಿಲ್ಲ, ಯಾರಿಗೆ ನಾಗದೋಷ ಇರ್ತದ, ಎಲ್ಲ ಇಲ್ಲಿ ಬಂದು ಇವ್ರು ದರ್ಶನ ಪಡೆದ್ರೆ ಅದೆಲ್ಲ ನಿರ್ಮೂಲನೆ ಆಗ್ತದಂತ ಎಲ್ಲರೂ ಹೇಳ್ತಾರೆ, ನಿವಾರಣೆ ಆಗ್ತದಂತ. ಆದ್ರೆ ಇಲ್ಲಿ ಬಂದವ್ರಿಗೆ ಮಕ್ಕಳು ಭೀ ಆಗ್ಯಾವ, ನಮ್ಮ ಫ್ಯಾಮಿಲಿದೊಳಗೆ ಆಗ್ಯಾವ, ನಮ್ಮ ಫ್ರೆಂಡ್ ಸರ್ಕಲ್ದಾಗ ಆಗ್ಯಾವ. ಈ ದೇವ್ರ ಶಕ್ತಿನೇ ಆಡ ದೊಡ್ಡದದ. ಮಹಾತ್ಮ ಪುರುಷರ ಹಿರಡೇಶ್ವರರು. ಇದು ಚಿತ್ತಾಪುರ ತಾಲೂಕೊಳಗೆ ಬರ್ತದೆ ಇದು ಊರು. ಇದು ಭಾಳ ಶಕ್ತಿ ಪೀಠ. ಇಲ್ಲಿ ಎಲ್ಲರೂ ಬಂದವ್ರಿಗೆ ಒಳ್ಳೇದಾಗ್ತದ. ಯಾರು ಬಂದವ್ರು ನಡ್ಕೊಂಡವ್ರಿಗೆ ಭೀ ಚಲೋ ಆಗ್ಲಿರ್ತದ. ಈ ವಾತಾವರಣ ಅಂತೂ ಕೇಳಬಾರ್ದು, ಎಷ್ಟು ರೊಕ್ಕ ಕೊಟ್ಟರು ಭೀ ಸಿಗಲ್ಲ ಇದು ವಾತಾವರಣ. ಅಷ್ಟು ಒಳ್ಳೆ ಇದು ಅದ. ಇಲ್ಲಿ ಬಂದು ಒಂದು ದಿವ್ಸ ಇದ್ದು ಹೋಗೋಕೆ ಭೀ ಭಾಳ ಅನುಕೂಲ ಅದ. ಇಲ್ಲಿ ದೇವಸ್ಥಾನ ಭೀ ಚಲೋ ಅದ, ವಾತಾವರಣ ಚಲೋ ಅದ. ಇಲ್ಲಿ ಒಂದು ಬಾವಿ ಅದ. ಈ ಬಾವಿ ಒಳಗಿನ ತೀರ್ಥ ತಗೊಂಡದ್ರ ಸಮೇತ ಮೈಯೊಳಗಿದ್ದ ರೋಗ ಎಲ್ಲ ನಿವಾರಣೆ ಆಗ್ತದಂತ ಇಲ್ಲಿ ಮಾಡೋ ಅರ್ಚಕರು ತುಂಬ ಚೆನ್ನಾಗ್ಯಾರ. ಇಲ್ಲಿ ಮಠದೀಶ್ವರರು ತುಂಬ ಚೆನ್ನಾಗ್ಯಾರ. ಇದು ಜಾಗ ಮಹಿಮೆನೇ ಭಾಳ ದೊಡ್ಡದು, ಭಾಳ ಅಪಾರ ಶಕ್ತಿ ಪೀಠ ಇದು. ಎಲ್ಲರೂ ಇಲ್ಲಿ ಬಂದು ವಿಸಿಟ್ ಕೊಟ್ಟು ದರ್ಶನ ಪಡ್ಕೊಂಡು ಹೋಗ್ರಿ ಅಂತ ಎಲ್ಲರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಾಲ್ಗತ್ತಿ ಗ್ರಾಮದಲ್ಲಿ ಹಿರಡೆ ದೇವರ ಅಂದರೆ ನಾಗನಾಥನ ದೇವಸ್ಥಾನ ಇಲ್ಲಿರುತ್ತದೆ. ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ನೆರವೇರುತ್ತದೆ. ಯಾರು ಪಲ್ಲಕ್ಕಿ ಹೊತ್ಕೊಂಡವರಿಗೆ ಅವ್ರು ಬೇಡಿಕೊಂಡಿದ್ದ ಎಲ್ಲ ಕೆಲಸಗಳನ್ನು ಸಕ್ಸಸ್ ಆಗಿ ಆಗ್ತವಂತ ಇಲ್ಲಿ ಜನರು ತಿಳಿಸಿರುತ್ತಾರೆ. ಆದರೂ ಕೂಡ ನಾನು ಬಂದಾಗ ಇಲ್ಲಿ ನನಗೆ ಹಿರೋಡೆ ಫಸ್ಟ್ ಬಂದಾಗ ಹಿರೋಡೆ ರೋಡ್ನಲ್ಲಿ ದರ್ಶನ ಕೊಟ್ಟಾಗ ಮೈ ಏನೋ ಜುಮ್ ಆಗಿತ್ತು. ಅದು ನೋಡಿದ್ರೆ ನನಗೆ ಪೂರ ಎಲ್ಲ ಇದಾಗಿತ್ತು. ನೆಕ್ಸ್ಟ್ ಮುಂದೆ ಗುಡಿ ದರ್ಶನ ಮಾಡಿ ತೀರ್ಥ ಬಾಯಿ ಹಾಕ್ಕೊಂಡು ಹೋಗೋದಕ್ಕೆ ಮತ್ತೆ ಎದುರಿನ ಭಾಗದಾಗ ಬಂದು ನಾನು ಹೆಡಿ ತೆಗೆದು ನಿಂತಿತ್ತು. ಅದು ನನಗೆ ಇಲ್ಲಿ ಒಂದು ದಿನ ವಸತಿ ಮಾಡ್ಬೇಕಂತ ಆಗಲಾಗ್ಯದ. ಎಂದು ಕರ್ಸ್ಕೊತ ನಾನು ಬಂದು ಕಿಸಿ ನಾವು ವಸತಿ ಮಾಡಬೇಕಂತ ನನ್ನ ಆಸೆ ಇದೆ. ಇಲ್ಲಿ ಬಂದವರಿಗೆ ಎಲ್ಲರಿಗೆ ಭಾಳ ಒಳ್ಳೆಯದಾಗ್ತದೆ. ತಾವು ಕೂಡ ಇಲ್ಲಿ ಎಲ್ಲ ಜನರು ಬಂದು ಈ ನಾಗನಾಥ ಹಿರಡೆ ದರ್ಶನ ಪಡೆದು ನಿಮ್ಮ ಆಸೆ ನೀವು ನೆರವೇರಿಸ್ಕೊಳ್ಬೇಕೆಂದು ಕೋರ್ತೇನೆ. ನಮಸ್ಕಾರ ಸರ್, ನನ್ನ ಹೆಸರು ಶೇಖರ್ ಪಾಟೀಲ್ ಅಂತೇಳಿ. ಮೂಲತಃ ನಾವು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಗೋರ್ಟಾಬಿ ಗ್ರಾಮ ನನ್ನದು.
ನಾನು ಇಲ್ಲಿ ಗುಲ್ಬರ್ಗದಲ್ಲಿ ನನ್ನ ಜಾಬ್ ಇರೋದು KRTC ಡಿಪಾರ್ಟ್ಮೆಂಟಲ್ಲಿ ಸರ್. ನಾನು ಗುಲ್ಬರ್ಗದಲ್ಲಿ ಜಾಬ್ ಮಾಡೋದು. ನಾನು ಇಲ್ಲಿ ಸುಮಾರು ಒಂದು 2 ವರ್ಷದಲ್ಲಿ ನಾನು ಇಲ್ಲಿ ಬರ್ತಾ ಇರ್ತೀನಿ ಮಂದಿರ ದೇವಸ್ಥಾನಕ್ಕೆ. ಇಲ್ಲಿ ಹಿರೋಡೆ ಮಾಲಗತ್ತಿದಿಂದ ಒಳಗಡೆ ಬರ್ತದೆ ಸರ್. ನಾನು ನನ್ನ ಮನಸ್ಸು ಯಾವಾಗಿದ್ದಾಗ ಪ್ರತಿ ಸಲ ಮನಸ್ಸು ಸೆಳೆದಾಗೊಮ್ಮೆ ಇಲ್ಲಿ ಗುಡಿ ಬರ್ತೀನಿ. ಮತ್ತು ಇಲ್ಲಿ ದೇವರ ದರ್ಶನ ಒಂದು ಹಿರೋಡೇಶ್ವರ ದೇವಸ್ಥಾನ ಅದನ್ನು ದರ್ಶನ ಪಡೆದಾಗ ನನ್ನ ಮನಸ್ಸಿಗೆ ಭಾಳ ಆನಂದ ಅನಿಸ್ತದೆ ಸರ್, ನೆಮ್ಮದಿ ಅನಿಸ್ತದೆ. ನನ್ನ ಮನಸ್ಸು ಯಾವತ್ತು ನಾನು ಬೈಕ್ ತೊಗೊಂಡು ಇಲ್ಲಿ ಬಂದು ದೇವರ ದರ್ಶನ ಪಡಿತೀನಿ. ಪಡೆದು ಒಂದು 2 ತಾಸು ಕುಂತು ಸ್ವಲ್ಪ ನನಗೆ ನೆಮ್ಮದಿ ಅನಿಸ್ತದೆ ಸರ್. ಆಮೇಲೆ ಇಲ್ಲಿ ಬರೋ ಎಲ್ಲ ಭಕ್ತರು ಭಾಳ ಒಂದು ಒಳ್ಳೆ ಮನಸ್ಸಿಂದ ಬರ್ತಾರೆ ಸರ್. ಇಲ್ಲಿ ಏನು ತಮ್ಮ ಏನು ಇಚ್ಛೆ ಈಡೇರಿಕೆಗಳು ಇರ್ತಲ್ಲ ದೇವರ ಹತ್ರ ಇದು ಕೇಳ್ಕೊಂಡು ಸಿದ್ಧಿ ಅದೇನಂತಲ್ಲ ಸಿದ್ಧಿ ಈಡೇರುತ್ತವೆ ಸರ್. ಅದೇನಂತಾರೆ ಮಕ್ಕಳು ಇಲ್ದವರಿಗೆ, ಆಮೇಲೆ ಸರ್ಪನಾಗ ಸರ್ಪದೋಷ ಅವೆಲ್ಲ ಇತ್ಯಾದಿ ಏನೇ ಇರ್ತಲ್ಲ ಅವೆಲ್ಲ ದೇವ್ರ ಹತ್ರ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಎಷ್ಟೋ ಭಕ್ತರಿಗೆಲ್ಲ ಅವರ ಒಂದು ಏನಂತಾರೆ ಈಡೇರಿದ್ದೇವೆ ಸರ್. ಹಿಂಗಾಗಿ ನಾವು ಪ್ರತಿ ಸಲ ಯಾವಾಗಲೂ ಬರ್ತೀವಿ. ನಮ್ಮ ಮನೆ ಪಕ್ಕದಲ್ಲಿ ಇವ್ರಿಗೂ ನಾನು ಕರ್ಕೊಂಡು ಬರ್ತೀವಿ. ಇವತ್ತು ನೋಡಿ ನಾನು ಬೈ ಚಾನ್ಸ್ ಸರ್ ಹಂಗೆ ಇವ್ರಿಗೆ ಫೋನ್ ಮಾಡಿದೆ ಬನ್ನಿ ಅಂತೇಳಿ ಅವ್ರಿಗೆ ನಾನು ಕರ್ಕೊಂಡು ಬಂದು ಬೈಕ್ ತೊಗೊಂಡು ಹತ್ಕೊಂಡು ಬಂದುಬಿಟ್ಟೆ. ಆಮೇಲೆ ಇರಲ್ಲಂತ ಏನು ವಾತಾವರಣ ಇಲ್ಲೇ ಸರ್ ಪಕ್ಕದಲ್ಲಿ ಗುಂಡ ಇದೆ ಸರ್, ನೀರು ಎಂಥ ಬೇಸಿಗೆ ಕಾಲ ಬಂದರೂ ನೀರು ಬತ್ತಂಗಿಲ್ಲ ಸರ್. ಈ ನೀರು ಅತ್ಯಂತ ಪವಿತ್ರವಾದ ಸರ್. ಈ ನೀರು ಕುಡಿದು ಒಂದು ಇದು ಮಾಡಿದ್ರೆ ಇರುವಂಥ ಒಳಗಿನ ರೋಗಗಳಲ್ಲಿ ಏನೆಲ್ಲ ಕಡ್ದು ಹೋಗ್ತವೆ ಸರ್. ಯಾವುದು ಏನು ಬರೋಂಗಿಲ್ಲ ಬಾಡಿ ಹೆಲ್ತಿಗೆ ಸರ್. ಅಷ್ಟು ಒಳ್ಳೆಯ ವಾತಾವರಣ, ಗಿಡಗಳು ಇವು ಭಾಳ ಚೆನ್ನಾಗಿದೆ ಸರ್. ಇದೇನು ದೇವಸ್ಥಾನದ ಒಂದು ಸೌಂದರ್ಯ ವಾತಾವರಣ ಅಲ್ಲ, ಭಾಳ ಚೆನ್ನಾಗಿದೆ ಸರ್. ವಿಜುವಲ್ ಹೇಳ್ಬೇಕಂದ್ರೆ ಪ್ರತಿ ಅಮಾಸಿಗೊಮ್ಮೆಲ್ಲ ಭಾಳ ಜನ ಬರ್ತಾರೆ ಸರ್. ಹುಣ್ಣಿಮೆ ಅಮಾಸಿಗೆಲ್ಲ ಜನ ಭಾಳ ಬಂದು ದರ್ಶನ ಪಡ್ತಾರೆ. ಅವ್ರು ಏನು ಇರ್ತಾವೆ ಎಲ್ಲ ಸಿದ್ಧಿ ಈಡೇರ್ಗಳು ಸಲ್ಲಿಸ್ತಾರೆ, ಅವೆಲ್ಲ ಈಡೇರ್ತವೆ ಸರ್. ಒಳ್ಳೆ ಮನುಷ್ಯನ ಬಂದು ದೇವರಿಗೆ ನಾವು ಇದು ಮಾಡಿದ್ರಲ್ಲ ಒಳ್ಳೇದು ಮಾಡ್ತಾನೆ ಹಿರೋಡೇಶ್ವರ. ಈ ಸ್ಥಳಕ್ಕೆ ಭೇಟಿ ಕೊಟ್ಟರೆ ನಾಗದೋಷ ನಿವಾರಣೆ ಆಗ್ತದೆ ಸರ್. ನಾಗದೋಷ ಮಾಡ್ತಾರೆ ಸರ್. ನಾಗದೋಷಲ್ಲಿ ಇಲ್ಲಿ ಸ್ವಾಮಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ನಾವು ಅಡ್ವಾನ್ಸ್ ಇದು ಮಾಡ್ಬೇಕು ಏನು ಅಂತ ಹೇಳಿದ್ರೆ ಸ್ವಾಮಿಗಳು ಹೇಳ್ತಾರೆ, ಅವರು ಡೇಟ್ ಕೊಡ್ತಾರೆ. ನಾಗದೋಷ ಇದು ಮಾಡೋಕ್ಕೆ ಒಂದು ಪೂಜೆಗೆ ಡೇಟು ಟೈಮ್ ಅದಕ್ಕೆ ಬೇಕಾದಂಥ ಒಂದು ಸಾಮಗ್ರಿಗಳು ಇರ್ತಾರೆ. ಅವ್ರು ಸಾಮಗ್ರಿ ತಂದು ನಾಗದೋಷ ಪೂಜೆಗೆ ಇದು ಮಾಡ್ತಾರೆ ಸರ್, ರೆಡಿ ಮಾಡ್ಕೊಳ್ತಾರೆ. ಇದು ನಾಗದೋಷನೂ ಎಲ್ಲ ನಿವಾರಣೆ ಆಗ್ತದೆ ಸರ್. ಒಳ್ಳೆ ಕ್ಷೇತ್ರ ಸರ್ ಇದು. ಇಡೀ ಕರ್ನಾಟಕದಾಗ ಒಂದು ಒಳ್ಳೆ ಕ್ಷೇತ್ರ ಸರ್. ಗುಲ್ಬರ್ಗ ಜಿಲ್ಲೆಯಲ್ಲಿ ಹೇಳ್ಕೊತ ಒಳ್ಳೆ ಕ್ಷೇತ್ರ, ಒಳ್ಳೆ ಕ್ಲೈಮೇಟ್, ಭಾಳ ಇದು ಚಲೋ ಸರ್. ಇತ್ತೀಚೆಗೆ ಈಗ ಗುರುಗಳು ಬಂದ ಮೇಲೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಸರ್. ಇಲ್ಲಿ ಗುಡಿ ದಾಸೋಹ ಇಲ್ಲಿ ಹಾಲ್ನೂ ಆಗಿದೆ ಸರ್. ಒಳ್ಳೆ ಪ್ರಕೃತಿ, ಒಳ್ಳೆ ಸೌಂದರ್ಯ ಸರ್. ಗುರುಗಳಿದ್ದಾರೆ ಸರ್, ಬೆಸ್ಟ್ ಆಗಿದೆ ಸರ್, ಚೆನ್ನಾಗಿದೆ ಸರ್. ಇಲ್ಲೇನು ಗುರುಗಳ ಹೆಸರು ಸರ್ ಚನ್ನಬಸವ ಶರಣ ಅಂತೇಳಿ ಸರ್. ಅವ್ರು ಬಂದಮೇಲೆ ಇದೆಲ್ಲ ಭಾಳ ಡೆವಲಪ್ಮೆಂಟ್ ಆಗಿದೆ ಸರ್. ದೇವಾಲಯ ಸುತ್ತ ಒಂದು ಫಂಕ್ಷನ್ ಹಾಲ್ ಇದೆ, ಒಂದು ಕಟ್ಟಡ ಕಾರ್ಯಗಳು, ಒಂದು ದಾಸೋಹ, ಆಮೇಲೆ ಗುಡಿಗೆ ಸಂಬಂಧಪಟ್ಟಂಥ ಏನು ದತ್ತಿ ಕೆಲಸಗಳು ಎಲ್ಲ ಭಾಳ ಚೆನ್ನಾಗಿದೆ ಸರ್. ಬಂದರೆ ಭಾಳ ಡೆವಲಪ್ಮೆಂಟ್ ಆಗಿದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಒಳ್ಳೆ ರೀತಿಯಲ್ಲಿ ಬಂದಂಥ ಭಕ್ತರಿಗೆ ಏನು ಇದಿಲ್ಲದಂಗೆ ತ್ರಾಸಿಲ್ಲ ಇದು ಮಾಡ್ತಾರೆ. ದಾಸೋಹ ಅವ್ರು ಒಳ್ಳೆ ಮನುಷ್ಯನ ಕೆಲಸ ಏನಿದ್ದದು ಸೊಲ್ಯೂಷನ್ ಮಾಡಿಕೊಡ್ತಾರೆ ಸರ್. ನಾಗದೋಷ ಏನೋ ಸ್ವಲ್ಪ ಅಂತಲ್ಲ ಎಲ್ಲ ಮಾಡಿಕೊಡ್ತಾರೆ ಸರ್. ಒಳ್ಳೆ ಕ್ಲೈಮೇಟು, ಒಳ್ಳೆ ಭಕ್ತರೆಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿ ಕಾಣ್ತಾ ಇರೋ ಹಿಂದುಗಡೆ ಇರ್ತಕ್ಕಂಥದ್ದು ಶ್ರೀ ಹಿರಡೇಶ್ವರನ ಕರ್ತುಗದ್ದಿಗೆ. ಇದು ನಮ್ಮ ದೇವಸ್ಥಾನದ ಮೂಲ ದೇವರು ಹಿರಡೇಶ್ವರ ಅಂತ ಹೇಳಿದ್ರೆ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಭಕ್ತರಿಗೆ ನಿತ್ಯ ಸತ್ಯ ಸಾವಿರಾರು ಪವಾಡಗಳನ್ನು ಪರಮಪೂಜ್ಯ ಚನ್ನಬಸವ ಶರಣರ ಮುಖಾಂತರ ನೀವು ಒಳಗಿರ್ತಕ್ಕಂಥ ಕರ್ತೃ ಶಕ್ತಿಯಿಂದ ಇಲ್ಲಿರ್ತಕ್ಕಂಥ ಪೂಜ್ಯರು. ಇದು ಸುಮಾರು ವರ್ಷಗಳ ಇತಿಹಾಸ. ಇದು ಏನು 200-300 ಅಲ್ರಿ, ಇದು ಸುಮಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಒಂದು ಪುರಾತನ ದೇವಾಲಯ. ಇದು ಜೀರ್ಣೋದ್ಧಾರ ಯಾವಾಗ ಐತಪ್ಪ ಅಂತಂದ್ರೆ ಪೂಜ್ಯರು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಆಯಿತು. ಮತ್ತು ಇಲ್ಲಿ ಯಾರ್ದು ಈ ದೇವಸ್ಥಾನಕ್ಕೆ ಆದಾಯ ಆಗ್ತಕ್ಕಂಥದ್ದು ಮತ್ತು ಏನೂ ಇಲ್ಲರಿ ಆಸ್ತಿ. ಅದು ಇಲ್ಲಿ ಪ್ರತಿನಿತ್ಯ ದಾಸೋಹ ನಡೀತದೆ, ಭಕ್ತರಿಗೆ ದಿನ ಚಮತ್ಕಾರಗಳು ನಡೀತಾವಪ್ಪ ಅಂದ್ರೆ ಅದು ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಶರಣರಿಂದ. ಅವ್ರೇನಪ್ಪ ಅಂತಂದರೆ ಎಲ್ಲಿಂದೆಲ್ಲಿಂದೋ ಬರ್ತಾರೆ ರೀ, ಸುತ್ತಮುತ್ತ ಬರ್ತಾರೆ. ಕೈಕಾಲು ರಥ ಬಿದ್ದವ್ರಿಗೆ ಏನಪ್ಪ ಅಂದ್ರೆ ಬೂದಿಯನ್ನು ಕೊಟ್ಟು ನಡೆಸ್ಯಾರ, ಮಾತು ಬೆಳ್ಳೋದ್ರೆ ಮಾತಾಡ್ಯಾರ. ಮಕ್ಕಳಾಗಿರ್ತಕ್ಕಂಥ ನೀವು ಸಾವಿರಾರು ಜನ ಕೂಡ ಇಲ್ಲಿ ಬಂದು ಮಕ್ಕಳ ಸಂತಾನವನ್ನು ಪಡೆದಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ದೇವಸ್ಥಾನದೊಳಗೆ ಪೂಜೆ ಮಾಡ್ತಕ್ಕಂಥವ್ರು ಕುರುಬ ಸಮಾಜದವರು. ಇಲ್ಲಿ ಸರ್ವ ಜನಾಂಗದ ಅಣ್ಣ ಬಸವಣ್ಣವ್ರ ಕಾಲಕ್ಕೆ ಅನುಭವ ಮಂಟಪದಾಗ ಹಂಗೆ ಎಲ್ಲ ಶರಣರಿದ್ದರು, ಹಂಗೆ ಇಲ್ಲಿ ಈ ಹಿರಡೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಶರಣರ ಸಮಾಗಮ ಕೂಡ ಈ ದೇವಸ್ಥಾನದಲ್ಲಿ ಶಿವಶರಣೆ, ರಾಮವ್ವ ಆಗಿರ್ಬೋದು, ಬೇಬಿ ಫಾತಿಮಾ ಕರ್ತುಗದ್ದಿಗೆ ಇರ್ಬೋದು, ರಾಯಮ್ಮ ಆಗಿರ್ಬೋದು, ಸಾಬವ್ವ ಆಗಿರ್ಬೋದು, ಈಗಿರ್ತಕ್ಕಂಥ ಪರಮಪೂಜ್ಯ ಚನ್ನಬಸವ ಶರಣರಾಗಿರ್ಬೋದು. ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಭಕ್ತರಿಗೂ ನಿತ್ಯ ಬಂದಂಥ ಸಾವಿರಾರು ಭಕ್ತರಿಗೆ ದರ್ಶನ ಆಶೀರ್ವಾದ ಮತ್ತು ತಮ್ಮ ಅಮೃತ ಹಸ್ತದಿಂದ ಎಲ್ಲ ಭಕ್ತರಿಗೆ ಒಂದು ತೀರ್ಥ ಪ್ರಸಾದದಿಂದ ಸಾವಿರಾರು ಭಕ್ತರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಇವತ್ತು ಇದು ಉತ್ತರ ಕರ್ನಾಟಕದ ಕೊಕ್ಕಿ ಎಂದೇ ಪ್ರಖ್ಯಾತಿ ಪಡೆದ ಇದು ಪರಮಪೂಜ್ಯ ಚನ್ನಬಸವ ಶರಣರ ಶ್ರಮದಿಂದ.
ಈ ಸಂದರ್ಭದಲ್ಲಿ ಶರಣಕುಮಾರ್ ಸಾಲುಳ್ಳಿ, ಬಾಲಕೃಷ್ಣ ಜೋಶಿ, ಈಶ್ವರ್ ಮುಗಳನಾಗವ್, ಗುಂಡು ಪೂಜಾರಿ, ರವಿ ಬೆಳಂಗಿ ಸೇರಿ ಹಲವರು ಉಪಸ್ಥಿತರಿದ್ದರು. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.